ಪ್ರಶ್ನೆ 51. ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳನ್ನು ಕಲ್ಪಿಸುವಿಕೆಯನ್ನು ಡ್ಯಾಶ್ ಎನ್ನುವರು, ವೀಕ್ಷಣ ವಿಧಾನ ಎನ್ನುವರು. ಪ್ರಶ್ನೆ 52. ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುತ್ತಾನೆ. ಈ ಥರ ವೀಕ್ಷಣೆಯನ್ನು ಡ್ಯಾಶ್ ಎನ್ನುವರು, ಸ್ವಾಭಾವಿಕ ವೀಕ್ಷಣೆ. ಪ್ರಶ್ನೆ 53. ಆರ್ನಾಲ್ಡ್ ಗೆಸ್ಟಾಲ್ ಎಂಬುವನು ಶಿಶು ಮನೋವಿಜ್ಞಾನಿ. ಪ್ರಶ್ನೆ 54. ವ್ಯಕ್ತಿಯ ವರ್ತನೆಯನ್ನು ತಿಳಿಯಲು ಇದು ಅತ್ಯಂತ ಸರಳ ಹಾಗೂ ವೆಚ್ಚದಾಯಕವಲ್ಲದ ವಿಧಾನ ಯಾವುದಪ್ಪ ಅಂದರೆ ವೀಕ್ಷಣೆ ವಿಧಾನ. ಪ್ರಶ್ನೆ 55. ವೀಕ್ಷಣಾ ವಿಧಾನವನ್ನು ಈ ಕೆಳಕಂಡ ಯಾವ ವೀಕ್ಷಣೆಯ ವಿಧವನ್ನು ಒಳಗೊಂಡಿದೆ? ಅಂತರ್ವೀಕ್ಷಣೆಯನ್ನು ಒಳಗೊಂಡಿದೆ. ನಿಯಂತ್ರಿತ ವೀಕ್ಷಣೆ, ಭಾಗಶಃ ನಿಯಂತ್ರಿತ ವೀಕ್ಷಣೆ, ಸ್ವತಂತ್ರ ವೀಕ್ಷಣೆ, ಅಂತರ್ವೀಕ್ಷಣೆ. ಉತ್ತರ ಬಂದು 1, 2, 3 ಅಂದರೆ ನಿಯಂತ್ರಿತ ವೀಕ್ಷಣೆ, ಭಾಗಶಃ ನಿಯಂತ್ರಿತ ವೀಕ್ಷಣೆ, ಸ್ವತಂತ್ರ ವೀಕ್ಷಣೆ. ಅಂತರ್ವೀಕ್ಷಣೆಯನ್ನು ಒಳಗೊಂಡಿರುವುದಿಲ್ಲ. ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿಯ ಸ್ವಾಭಾವಿಕ ವರ್ತನೆ ತೋರದಿರುವುದು. ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ಶೈಕ್ಷಣಿಕ ಮನೋವಿಜ್ಞಾನದ ಸ್ಥಾನವನ್ನು ಮಾನವನು ತಂದುಕೊಟ್ಟಿದೆ? ಪ್ರಾಯೋಗಿಕ ವಿಧಾನ. ಮನಃಶಾಸ್ತ್ರದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರು? ವಿಲ್ಹೆಲ್ಮ್ ವೂಂಟ್. ಶೈಕ್ಷಣಿಕ ಮನೋವಿಜ್ಞಾನವನ್ನು ಒಂದು ವಿಜ್ಞಾನವಾಗಿಸಲು ಸಂಶೋಧನೆಯ ಯಾವ ವಿಧಾನ ಹೆಚ್ಚು ಕೊಡುಗೆ ನೀಡಿದೆ? ಪ್ರಾಯೋಗಿಕ ವಿಧಾನ. ಪ್ರಶ್ನೆ 60. ಮೊದಲ ಮನೋವಿಜ್ಞಾನ ಪ್ರಯೋಗಾಲಯ ಇಲ್ಲಿ ಸ್ಥಾಪಿಸಲಾಯಿತು, ಲಿಪ್ಜಿಗ್ನಲ್ಲಿ ಸ್ಥಾಪಿಸಲಾಯಿತು. ಮೊದಲ ಮನೋವಿಜ್ಞಾನ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದವರು ವಿಲ್ಹೆಲ್ಮ್ ವೂಂಟ್.